ಹಾಡನ್ನ ಕೇಳಿದಾಗ ನಾವು ಓದಿದ ಸಾಹಿತ್ಯವನ್ನ ಮನನ ಮಾಡ್ಕೊಂಡಾಗ ಓ ಹೀಗೆ ಮಾಡಬೇಕು ಇನ್ನೂ ನಾವು ಮಾಡೋದು ಅರ್ಥೈಸ್ಕೊಳ್ಳೋದು ತುಂಬಾ ಇದೆ ಅಂತ ಅನ್ಸುತ್ತೆ. ಈ ಹಾಡಿಗೆ ಭಿನ್ನವಾದಂತ ಅರ್ಥವನ್ನ ನನ್ನ ಆತ್ಮೀಯ ಸ್ನೇಹಿತೆ ಸುಷ್ಮಾ ಕೊಡ್ತಾ ಇದ್ದಾಳೆ. ಅದು ಇಷ್ಟು ರೀತಿಯಲ್ಲಿ, ಇಷ್ಟು ಭಯಂಕರ ರೀತಿಯಲ್ಲಿ ಅದ್ಭುತವಾಗಿ ಇರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಆಕೆ ಒಂದು ತರ ಪಾದರಸ ಇದ್ದಂತೆ. ನಾನೆಲ್ಲೋ ಸುಮ್ಮನೆ ನನ್ನ ಪಾಡಿಗೆ ನಾನೇನೋ ಓದ್ಕೊಂಡೇನೋ ಕೂತಿರ್ತೀನಿ, ಬರೆಯೋದಕ್ಕೆ ಸ್ವಲ್ಪ ಸೋಮಾರಿ. ಇವಳು ಫೋನ್ ಮಾಡಿ ಬಡಿದೆಬ್ಬಿಸ್ತಾಳೆ. ಬಂದು ಮನೆಗೆ ಬಂದು ಕೂತ್ಕೊಂಡೇ ಬಿಡ್ತಾಳೆ ಅವಳು. ನೆಕ್ಸ್ಟ್ ಹೇಳು ಏನು ಅಂತ. ಇವಳಿಗಾದ್ರೂ ಹೆದರ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ ಒಂಥರ ನಮಗೂ ಸ್ಫೂರ್ತಿ ಬರುತ್ತೆ. ಶಿ ಸೋ ಎನರ್ಜೆಟಿಕ್. ಅವ್ರು ಹೇಳ್ದಾಗೆ ಹಿಂದೆ ಒಬ್ರು ಮಾತಾಡಿದ್ರು, ಅವಳು ತನ್ನ ಆ ಎನರ್ಜಿನ ತನ್ಗೆ ಎಷ್ಟು ಇದೆ ಅಂದ್ರೆ ಇನ್ನೊಬ್ರಿಗೂ ಕೊಡುವಷ್ಟು ಅಂತ ಹೇಳೋದ್ರಲ್ಲಿ ಅತಿಶಯೋಕ್ತಿ ಅಂತೂ ಇಲ್ವೇ ಇಲ್ಲ. ಖಂಡಿತ ಹಾಗೇ ಇದೆ. ಈ ಹಾಡುಗಳನ್ನ ಕೇಳಿದಾಗ, ಆಕೆಯ ಪ್ರಯತ್ನವನ್ನ ನೋಡಿದಾಗ ನಾವು ಕೇಳುಗರಿಗೂ ಅವಳ ಜೊತೆ ಇರೋರ್ಗೂ ಕೂಡ ಒಂದು ರೀತಿ ಸ್ಫೂರ್ತಿ ಬರುತ್ತೆ. ಅಷ್ಟೇ ಅಲ್ಲ, ನಮಗೂ ಏನಾದರೂ ಅವಳ ಕೊಡುಗೆಗೆ ಏನಾದರೂ ನಾವು ಏನಾದರೂ ಕೊಡಬೇಕು ಅನ್ನುವಂತಹ ಎಲ್ರಿಗೂ ಒಂದು ಮನೋಭಾವ ಉಂಟಾಗುತ್ತೆ. ಈಕೆಗೆ ನಮ್ಮ ಕುಟುಂಬದವರೆಲ್ಲರ ಪರವಾಗಿಯೂ ಕೂಡ ಹಾರೈಸ್ತೇನೆ, ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ. ನಮ್ಮ ಸುಷ್ಮಾ ಅವರು ಒಂದು ವಿಭಿನ್ನ ವಿಶಿಷ್ಟ ವ್ಯಕ್ತಿತ್ವ ಉಳ್ಳಂಥವರು. ನಾನು ಆಕೆ ನಮ್ಮ ಮನೆಗೆ ಬಂದು ಇಂತಹ ಒಂದು ಪ್ರಯೋಗ ಮಾಡ್ತೇನೆ ಅಂತಂದಾಗ ಅವರಲ್ಲಿದ್ದಂತಹ ಜೀವನೋತ್ಸಾಹವನ್ನು ಕಂಡು ನಾನು ದಿಗ್ಭ್ರಮೆ ಆಯಿತು. ನನಗೆ ನಾನು ಮತ್ತು ಮೋಹನ್ ಕೊಂಡಜ್ಜಿಯವರು ಬಹಳ ಆತ್ಮೀಯ ಗೆಳೆಯರು, ನನ್ನ ಹಿತೈಷಿಗಳು. ಅವರು ನಾವು ಮಾತನಾಡ್ಕೊಳ್ತಾ ಇದ್ವು. ಅದನ್ನೇ ಶೇಷಾದ್ರಿ ಹೇಳಿದ್ದಾರೆ. ಬಹುಶಃ ಸುಷ್ಮಾ ಅವ್ರು ಯಾಕೋ ಏನೋ ಈ ಚಿತ್ರರಂಗದಲ್ಲಿ ಇನ್ನಷ್ಟು ಕ್ರಿಯಾಶೀಲರಾಗಿದ್ದಿದ್ರೆ ನಾವು ಗಾಯಕಿಯರನ್ನು ಬೇರೆ ಭಾಷೆಗಳಿಂದ ಆಮದು ಮಾಡಿಕೊಳ್ಳೋ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ. ಸುಷ್ಮಾ ಅವರ ವಾಯ್ಸು ಇದೆ, ವಯಸ್ಸು ಇದೆ. ಅವರು ಉಷಾ ಉತ್ತಪ್ಪ ಅವ್ರಿಗಿಂತ ಕಡಿಮೆ ಏನಲ್ಲ. ಏಕೆಂದರೆ ಆಗಲೇ ಶೇಷಾದ್ರಿ ಹೇಳಿದಾಗೆ ಹಾಡುವವರು ಆ ಹಾಡಿನ ಭಾವವನ್ನು ಅಂತರ್ಗತ ಮಾಡಿಕೊಂಡು ಅಂತರಂಗದಲ್ಲಿ ಅವರ ಸಂಗೀತ ಅರಳಬೇಕು. ಆಗ ಸಂಗೀತದ ಮಾಧುರ್ಯ, ಅದರ ಸೌಂದರ್ಯ ಮತ್ತು ಗಾಂಭೀರ್ಯ ಅದು ಅತ್ಯುನ್ನತವಾಗಿರುತ್ತೆ. ಸುಷ್ಮಾ ಅವರ ಈ ವೀರರಂಗ ಸಂಭ್ರಮ, ಈ ಪ್ರಯೋಗ ಯಶಸ್ವಿಯಾಗಲಿ. ಆ್ಯಂಡ್ ಶಿ ಈಸ್ ಫುಲ್ ಆಫ್ ಎನರ್ಜಿ. ರವೀಂದ್ರನಾಥ್ ಟಾಗೋರ್ ಹೇಳ್ತಾರೆ, ಲೈಫ್ ಈಸ್ ಎ ಸೆಲೆಬ್ರೇಷನ್ ಅಂತ. ಲೈಫ್ ಈಸ್ ಎ ಸೆಲೆಬ್ರೇಷನ್. ಪ್ರತಿ ಕ್ಷಣವನ್ನು ಆನಂದಿಸಬೇಕು. ಅವರಲ್ಲಿರ್ತಕ್ಕಂಥ ಎನರ್ಜಿ ಸಾವಿರಾರು ಜನಕ್ಕೆ ಹಂಚ್ಬೋದು, ಅಷ್ಟು ಎನರ್ಜಿ ಅವ್ರಿಗಿದೆ. ಹಾಗಾಗಿ ಸುಷ್ಮಾ ಅವರ ಈ ಪ್ರಯೋಗ ನಾನು ಇನ್ನೊಂದು ದೃಷ್ಟಿಯಿಂದ ನೋಡೋದಾದರೆ, ನಮ್ಮ ಸಿ ಅಶ್ವಥ್ರವರು ವಚನಗಳನ್ನು ಒಂದು ವಿಶಿಷ್ಟ ಧಾಟಿಯಲ್ಲಿ ಹಾಡಿದ್ರು. ಕಾರಣ ಏನು ಅಂದರೆ ಯುವ ಜನರಿಗೆ ಮುಟ್ಟಬೇಕು ಅಂತೇಳಿ. ಕಳಬೇಡ ಕೊಲ್ಲಬೇಡ ಅನ್ನುವ ಹಿಂದೂಸ್ತಾನಿ ಮತ್ತು ಶಾಸ್ತ್ರೀಯ ಸಂಗೀತದಲ್ಲಿ ಹಾಡೋದನ್ನ ಮಾಡರ್ನ್ ಆಗಿ ಬಹಳ ಅದ್ಭುತವಾಗಿ ಹಾಡಿ ಜಿ ಎಸ್ ಶಿವರುದ್ರಪ್ಪನವರೇ ಅದನ್ನು ಬಿಡುಗಡೆ ಮಾಡಿದ್ರು. ಭಾಳ ಸೊಗಸಾಗಿ ಮೂಡ್ಬೋದು. ಹಾಗೆಯೇ ಈ ಮಾಯದ ಮನದ ಭಾರಕ್ಕೆ ಕಂಬಾರರ ಪಾರಂಪರಿಕ ಒಂದು ಹಾಡಿಗೆ ಒಂದು ನಾವೀನ್ಯತೆಯ ಸ್ಪರ್ಶವನ್ನು ಕೊಡೋದ್ರ ಮೂಲಕ ಯುವ ಸಮುದಾಯಕ್ಕೆ ಮುಟ್ಟುವಂಥ ರೀತಿಯಲ್ಲಿ ವಿಭಿನ್ನವಾಗಿ ರೂಪಿಸಿದ್ದಾರೆ. ಅದು ಬೇಕು. ಆಗಲೇ ನಮ್ಮ ನಿರೂಪಕ್ಕೆ ಹೇಳಿದಾಗೆ, ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ, ಒಡೆಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸ ಜಸವು ಜನಜೀವನಕ್ಕೆ ಅಂತೇಳಿ ಇವತ್ತು ಯುವಕರಿಗೆ ಏನು ಬೇಕೋ ಅದನ್ನು ಕೊಡಬೇಕು. ಆ ಕೊಡುವಾಗ ನಮ್ಮ ಮೌಲ್ಯಗಳಿಗೆ ಧಕ್ಕೆ ಬಾರದ ಹಾಗೆ, ನಮ್ಮ ಸಾಂಪ್ರದಾಯಿಕ ವಿಚಾರಧಾರೆಗಳಿಗೆ ಧಕ್ಕೆ ಬರದ ಹಾಗೆ ಅವರಿಗೆ ಒಂದು ಆಕರ್ಷಕ ರೀತಿಯಲ್ಲಿ ಮುಟ್ಟಿಸಬೇಕಾದಂಥ ಒಂದು ಇವತ್ತಿನ ಅಗತ್ಯತೆಯನ್ನು ಸುಷ್ಮಾ ಅವರು ಈ ಪ್ರಯೋಗದಲ್ಲಿ ಮಾಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ. ನಿಮಗೆಲ್ಲರಿಗೂ ನಮಸ್ಕಾರ.